ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಿಲ್ಲ ರೀ, ಎಂತೆಂಥ ಆಂಗ್ಲ ಭಾಷೆ, ಇಂಗ್ಲೀಷ್ ಭಾಷೆ ಯಾರೇ ಏನೇ ಮಾತಾಡಲಿ, ಎಷ್ಟು ಸೈಕಲ್ ಹೊಡಿತಾರೆ ಅಂದರೆ ನಾನು ಕೇಳೋ ಒಂದೇ ಒಂದು ಪದಕ್ಕೆ ಗದ ನಡಗ್ಬಿಡ್ತಾರೆ. ಹೆಂಗಂತೀರಾ? ಏನಿಲ್ಲ, ನಿಮ್ಮಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ನಾನು ಇಂಗ್ಲೀಷಲ್ಲಿ ಹೇಳು ಅಂತೀನಿ. ಎಷ್ಟು ಜನ ಸೈಕಲ್ ಹೊಡಿತಾರೆ, ಗೂಗಲಲ್ಲೆಲ್ಲ ಹುಡುಕ್ತಾರೆ. ಗೊತ್ತಾಗಬೇಕಾ? ಈ ಕಾರ್ಯಕ್ರಮ ನೋಡಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಶುರು ಹಚ್ಕೊಳ್ಳೋಣ. ನಿಮ್ಮ ಹೆಸರೇನು? ಅನನ್ಯ. ಏನು ಮಾಡ್ತಾ ಇದ್ದೀರಾ ನೀವು? MCA ಸೆಕೆಂಡ್ ಇಯರ್. ಓಕೆ, ನೀವು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಓದಿದ್ದು? ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಮ್ಮ? ಇಂಗ್ಲೀಷ್ ಬರಲ್ಲ ಸ್ವಲ್ಪ? ಬರುತ್ತಾ? ಓಕೆ, ಇಲ್ಲ, ನಿಮ್ಗೊಂದು ಪ್ರಶ್ನೆ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳಬೇಕು? ಹೇಳ್ತೀನಿ, ನಿಮಗೂ ಕೇಳ್ತೀನಿ. ಎಷ್ಟನೇ ಮಗ ಅಂತ? ಎಷ್ಟೇ ಮಗ ಅಂತ. ಯಾವ ನಿಮ್ಮದು? ದೊಡ್ಡಬಳ್ಳಾಪುರನಾ? ಓಕೆ, ಹೇಳಿ. ನಾನು ಯಾರು ಇಂಗ್ಲೀಷ್ ಅವ್ರು ಅನ್ಕೊಂಡೆ ನಿಮ್ಮನ್ನ. ಇಲ್ಲ ಇನ್ನೊಂದ್ಸಲಿ ಕೇಳಿ ಕ್ವಶನ್. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಸರ್, ನೀವು ಟ್ರೈ ಮಾಡ್ತಾ ಇರಿ ಅಷ್ಟೊಂದು. ಓಕೆ, ಹಾಯ್, ನಿಮ್ಮ ಹೆಸರೇನು? ನಿಖಿಲ. ಏನು ಮಾಡ್ತಾ ಇದ್ದೀರಾ ನೀವು? MCA ನಾ? ಓಕೆ, ನೀವು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಓದಿದ್ದು? ಇಂಗ್ಲೀಷ್ ಮೀಡಿಯಂ. ಓಕೆ, ನೀವು ಹೇಳಿ, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? Like, I will ask, are you elder son or younger son? ಸರ್, ಪಕ್ಕನ ಅದು ಕರೆಕ್ಟಾ ವರ್ಡು? ಪಕ್ಕನಾ? ಚಿಕ್ಕವರು ದೊಡ್ಡವರು ಅಂತ ಕೇಳ್ತೀವಲ್ಲ, ಕೇಳ್ಬೋದಾ? ಆಯ್ತು ಬಿಡಿ. ಓಕೆ, ಇನ್ನೊಂದು ಪ್ರಶ್ನೆ ನಿಮಗೆ, ಆಯ್ತಾ? ಸರಿ, ಅದನ್ನು ಟ್ರೈ ಮಾಡಿ. ಯಾಕೆ ಅಲ್ವಾ? ಹೇಳೋಕ್ಕಾಗಲ್ವಾ? ಆಗ್ತಾ ಇಲ್ವಾ? ಇಲ್ಲ, ಲೈಕ್ ಸ್ಪೆಸಿಫಿಕ್ ಆಗಿ ಯಾವ ಸನ್ ಅಂತ ಕೇಳಬೇಕಾ? ಹಾಂ, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು. ಅದನ್ನು ಹೇಳಿ, ನನಗೆ ಅದನ್ನು ಹೇಳ್ಕೊಡಿ. ಹಾಂ, ಹಾಗೆ ಅದೇ ಕನ್ಫ್ಯೂಸ್. ಇಷ್ಟನೇ ಸನ್. ಎಷ್ಟೇ ಸನ್ ಹೆಂಗಾಗುತ್ತೆ? ಓಕೆ, ನೀವು ಟ್ರೈ ಮಾಡ್ತಾ ಇದ್ದೀರಾ? ಸರ್, ಟ್ರೈ ಮಾಡಿ. ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಅನಜಾ ಅಂತ. ನೀವೇನು ಮಾಡ್ತಾ ಇದ್ದೀರಾ? ನಾನು MCA. ಸೇಮ್ ನಾವೆಲ್ಲ ಕ್ಲಾಸ್ಮೇಟ್ಸ್. ಸೇಮ್ ಕ್ಲಾಸ್ಮೇಟ್ಸ್. ಓಕೆ, ನೀವು ಹೇಳಿ, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಐಡಿಯಾ, ಅದು ಕನ್ವರ್ಟ್ ಮಾಡೋಕ್ಕಾಗಲ್ಲ. ಎಷ್ಟು ಆಗಲ್ವಾ? ಓಕೆ, ಸರಿ, ಹಿಂಗೆ ಮಾಡಿ ಹೋಗಲಿ. ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ. ಜೋರಾಗಿ ಹೇಳಿ. ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ. ಹೋಯ್ತು, ನೀವು ಟ್ರೈ ಮಾಡಿ. ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ. ಸೂಪರ್, ಅದ್ರಲ್ಲಿ ಗೆದ್ಬಿಟ್ರಿ. ಓಕೆ, ಅದು ಟ್ರೈ ಮಾಡಿದ್ರಾ? ಹಾಯ್, ನಿಮ್ಮ ಹೆಸರೇನು? ಕೀರ್ತನ. ನೀವು ಸೇಮಾ? ಓಕೆ, ನೀವು ಸೇಮ್ ಹೇಳಿ. ಈ ಕಡೆ ಬನ್ನಿ, ಬಿದ್ದಿದ್ದೀರಾ ಆ ಕಡೆ. ಹಾಂ, ಹೇಳಿ, ನೀವು ಹೇಳಿ, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಗೊತ್ತಿಲ್ಲ ಸರ್ ನನಗೆ. ಯಾಕೆ? ಟ್ರೈ ಮಾಡಿ. ಓಕೆ, ಊಟ ಆಯ್ತಾ ಅನ್ನಕ್ಕೆ ಇಂಗ್ಲೀಷಲ್ಲಿ? ಡಿಡ್ ಯು ಈಟ್? ಡಿಡ್ ಯು ಹ್ಯಾವ್ ಯುವರ್ ಲಂಚ್ ಬ್ರೇಕ್ ಏನು ಕೇಳ್ಬೋದು ಅಲ್ವಾ? ಸೊ ಇದೊಂದೇ ಬರ್ತಾ ಇಲ್ಲ, ಎಲ್ಲರೂ ಇಲ್ಲೇ ಸಿಕ್ಕಾಕೊಳ್ತಾ ಇದ್ದಾರೆ. ಇನ್ನೋರ್ಗು ನಾವು ಇಂಗ್ಲೀಷ್ ಯಾರ್ಯಾರು ಹೋಗಿದೀವಲ್ವಾ, ಯಾರ ಕೈಲಿ ಹೇಳಕ್ಕಾಗಿಲ್ಲ. ಇದು ಅದೇ ಕೇಳ್ತಾರೆ, ಇವ್ರ ಎಲ್ಡರ್ ಸನ್. ಕನ್ನಡ ಇಂಗ್ಲೀಷ್ ಏನಾಯ್ತು? ಡಿಫ್ರೆನ್ಸ್ ಇರುತ್ತೆ ಕನ್ನಡ ಮತ್ತೆ ಕನ್ವರ್ಟ್ ಮಾಡೋದ್ರಲ್ಲಿ. ಇಂಗ್ಲಿಷ್ ಈಸ್ ಇಂಟರ್ನ್ಯಾಷನಲ್ ಇಡಿಯಟ್ ಲ್ಯಾಂಗ್ವೇಜ್, ಅದಕ್ಕೆ. ಹೌದಾ? ಸಖತ್ತಾಗಲ್ರಿ. ಇದೇನೋ ಇಂಗ್ಲಿಷ್ ಇಸ್ ಇಂಟರ್ನ್ಯಾಷನಲ್ ಇಡಿಯಟ್ ಲ್ಯಾಂಗ್ವೇಜ್. ಸೂಪರ್. ಓಕೆ, ಇನ್ನೊಂದು ಬಿಡಿ, ಬರಲ್ಲ. ಒಳ್ಳೇದಾಯ್ತು, ಕನ್ನಡದಾಗ ಏನು ತೊಂದರೆ ಇಲ್ಲ. ಓಕೆ, ಇನ್ನೊಂದು ಹೇಳ್ತೀನಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಗೆದ್ಬಿಟ್ರಿ ನೀವು, ಅಷ್ಟೇ ಸಾಕು. ಥ್ಯಾಂಕ್ ಯು. ಇಡಿಗೆ ಬನ್ನಿ. ಹಾಯ್, ನಿಮ್ಮ ಹೆಸರೇನು? ನೀವು ಅಲ್ಲಿ ಕೆಳಗಿಳಿದ್ರೆ ಬಿಟ್ಬಿಡ್ತೀವಿ ಅಂತನಾ? ನಿಮ್ಮ ಹೆಸರು ಹೇಳಿ. ಒಂದೇ ನಿಮಿಷ, ಬನ್ನಿ. ಹಾಯ್ ಬ್ರೋ, ನಿಮ್ಮ ಹೆಸರೇನೆ? ರುಚಿತಾ. ಏನು ಮಾಡ್ತಾ ಇದ್ರಿ ನೀವು? ಇಂಜಿನಿಯರ್. ನೀವು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಓದಿದ್ದು? ಇಂಗ್ಲೀಷ್ ಮೀಡಿಯಂ. ಓಕೆ, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಬನ್ನಿ, ಬರ್ರಿ ಇಲ್ಲಿ, ಓಡ್ಬೇಡಿ, ಬನ್ನಿ ಹೇಳಿ. ಯಾಕೆ ನಗ್ತಾ ಇದ್ದೀರಾ? ಇಲ್ಲ, ಸರಿ. ಏನು ಓದ್ತಾ ಇರೋದು ನೀವು? ಆ್ಯಕ್ಚುಲಿ ಇಂಜಿನಿಯರಿಂಗ್. ಓಕೆ, ಟ್ರೈ ಮಾಡಿ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು, ಹೆಂಗೆ ಕೇಳೋದು? Your first son or second son ಅಂತ ಏನದು? Your first son or second son. ಎಲ್ಡರ್ ಸನ್ ಇಲ್ಲ, ನಾನು ಕೇಳಿದ್ದೇನೋ ಕನ್ನಡದಲ್ಲಿ, ಅದನ್ನ ಇಂಗ್ಲೀಷಲ್ಲಿ ಹೇಳಿ. ಗೂಗಲಲ್ಲಿ ಸಿಗಲ್ಲ ನಿಮಗೆ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲೇ ಕೇಳಬೇಕು. To your father? Which kid? What kid? ಅವ್ರ ಅಪ್ಪನಿಗೆ ನಿಮ್ಮ ಅಪ್ಪ ಅಂದ್ಬಿಡೋದಾ? ಗೊತ್ತಿಲ್ವಾ? ಟ್ರೈ ಮಾಡಿ. ಓಕೆ, ಊಟ ಆಯ್ತಾ ಅನ್ನಕ್ಕೆ? Had your lunch. ಅದು ಕರೆಕ್ಟ್. ಓಕೆ, ಇನ್ನೊಂದು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಇದು ಗೆದ್ಬಿಟ್ರಿ. ಸೂಪರ್. ಹಾಯ್, ನಿಮ್ಮ ಹೆಸರೇನು? ಪ್ಲೀಸ್ ನಿಮ್ಮ ಹೆಸರು ಹೇಳಿ. ಏನಿಲ್ಲಪ್ಪ, ಜಸ್ಟ್ ನಾವೇನು ಆ ಥರದ್ದು ಏನು ಟ್ರೋಲ್ ಏನು ಮಾಡಲ್ಲ. ಇಟ್ಸ್ ಅ ಕಾಮಿಡಿ ಪ್ರೋಗ್ರಾಮ್ ಅಷ್ಟೇ. ಓಕೆ, ನಿಮ್ಮ ಹೆಸರು ಹೇಳಿ. ವೈಷ್ಣವಿ. ಓಕೆ, ಈಗ ಇನ್ನೊಂದು ಕೇಳ್ತೀನಿ ನಿಮ್ಗೆ, ಇನ್ನೊಂದು ಪ್ರಶ್ನೆ. ಓಕೆನಾ? ತಾಜ್ ಮಹಲ್ ಕಟ್ಟಿದ್ದು ಯಾರು? ಶಾಜಹಾನ್. ರಾಂಗ್. ನೋಡಿ, ಇದು ಗೊತ್ತಿಲ್ಲ ನಿಮಗೆ. ಮೇಸ್ತ್ರಿ.
ಆ್ಯಕ್ಚುಲಿ ತಾಜ್ ಮಹಲ್ ಕಟ್ಟಿದ್ದು ಯಾರು ಅಂತ ನಾನು ಕೇಳಿದ್ದು. ಓನರ್ ಯಾರು ಅಲ್ಲ, ಓನರು ಶಾಜಾನ್, ನಮ್ಗೆ ಗೊತ್ತಿದೆ. ಕಟ್ಟಿದ್ದು ಮೇಸ್ತ್ರಿ. ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್. ಸಂಭ್ರಮ್, ಏನು ಮಾಡ್ತಾ ಇದ್ದೀರಾ ನೀವು? ಕಾಲೇಜ್ ಏನು ಟ್ರಿಪಲ್ ಇಂಜಿನಿಯರಿಂಗಾ ನೀವು? ಎಷ್ಟಿದ್ದೀರಾ ಹೈಟು? 6 feet 6 feet. ಓಕೆ, ಏನಿಲ್ಲ ಬ್ರೋ. ಒಂದು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓದಿದ್ದು ನೀವು? ಇಂಗ್ಲೀಷ್ ಮೀಡಿಯಂ. ಓಕೆ, ನಿಮ್ಮ ಅಪ್ಪನ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳಬೇಕು? ನನಗೆ ಕನ್ನಡ ಅಷ್ಟೇ ಅರ್ಥ ಆಗೋದು. ಅರ್ಥ ಆಗಲ್ವಾ? ಹಿಂದಿನಾ? ಹಿಂದಿಯಲ್ಲಿ ತುಮಾರ ಆಪ್ಕಾ ಬಾಪ್ ಕೋ ತೂ ಕೆತನಾ ತೂ ಹೋಗಪ್ಪ. ಓಕೆ ಬಾಯ್. ನೂರ್ ಮೊಹಮ್ಮದ್. ಸಖತ್ತಾಗಿ ಮಾತಾಡ್ತೀರಾ ಕನ್ನಡ ನೀವು. ಓಕೆ, ಯಾವ್ರು ನಿಮ್ಮದು? ನಮ್ಮದು ಚಿತ್ರದುರ್ಗನಾ? ಓಕೆ ಬ್ರೋ, ನೀವು ನಮಸ್ಕಾರ, ಹೆಂಗಿದ್ದೀರಾ? ಅಭಿಮಾನಿ ಸರ್ ನಾವು. ಥ್ಯಾಂಕ್ ಯು ಚೆನ್ನಾಗಿದ್ದೀರಾ ಸರ್? ಹಾಂ, ತಗೊಳ್ಳೋಣ. ಒಂದೇ ನಿಮಿಷ ಹಂಗೆ ಇರ್ರಿ. ಓಕೆ ಬ್ರೋ, ನೀವು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓದಿದ್ದು? ಕನ್ನಡ ಮೀಡಿಯಮಾ? ಹಂಗಾರೆ ನಿಮ್ಗೆ ಇಂಗ್ಲೀಷ್ ಒಂದು ಸ್ವಲ್ಪ ಬರಲ್ಲ? ಬರುತ್ತಾ? ಓಕೆ, ನಿಮ್ಮ ಅಪ್ಪನ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಯಾಕೆ? ಮಾಡ್ಕೊತೀನಿ. ಟ್ರೈ ಮಾಡಿ ನೀವು ಟ್ರೈ ಮಾಡಿ ಅಷ್ಟೇ. ಇಲ್ಲ ಬ್ರೋ, ಟ್ರೈ ಮಾಡಿ ಅಷ್ಟೊತ್ತಿಗೆ. ಓಕೆ, ಹಲೋ, ಹಾಯ್, ಒಂದು ಸೆಕೆಂಡ್. ಹಲೋ, ಅವ್ರ ಕೈ ಬಿಡಿ, ಅವ್ರಿಗೆ ಇಲ್ಲಿ ಕನ್ನಡ ಬರಲ್ಲ ಅವ್ರಿಗೆ. ಟ್ರೈ ಮಾಡಿ. ಗೊತ್ತಿಲ್ಲ. ಊಟ ಆಯ್ತಾ ಅನ್ನಕ್ಕೆ? ಹ್ಯಾವ್ ಈಟನ್ ಅಂತ ಕೇಳ್ತೀವಿ. ಎಸ್, ಕರೆಕ್ಟ್. ಬಟ್ ಇದು ಗೊತ್ತಾಗ್ತಾ ಇಲ್ವಾ? ಗೊತ್ತಾಗಿಲ್ಲ. ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಇನ್ನೋರ್ಗೆ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು. ಯಾರು ಕಲ್ಲು ಹೇಳೋಕ್ಕಾಗ್ತಾ ಇಲ್ಲ. ಆ ಮೀನಿಂಗ್ ಬೇರೆ ಆಗುತ್ತೆ ಅದನ್ನ ಕೇಳಿದ್ರೆ. ಹಂಗೆ ಬರಲ್ಲ ಬ್ರೋ, ತೊಂದರೆ ಇಲ್ಲ ಬ್ರೋ. BMS ಐಟೆ ಗೊತ್ತಾಗತ್ತೆ. MCA ಮಾಡಾಕ್ತೀರಾ? ನೀವು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓದಿದ್ದು? ಇಂಗ್ಲೀಷ್ ಮೀಡಿಯಂ. ಓಕೆ, ನಿಮ್ಮ ಅಪ್ಪನ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಲೇಟ್ ಆಗಿದೆ, ನಾವು ಹೋಗ್ಬೇಕು. ಪ್ಲೀಸ್ ಬ್ರೋ, ಅದೊಂದು ಹೇಳ್ಬಿಡಿ. ನಿಮ್ಮ ಅಪ್ಪಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು. ಇವಾಗ ಬರವಲ್ದೆ, ನಾವು ಬರ್ತೀನಿ, ಲೇಟ್ ಆಗಿದೆ. ಲ್ಯಾಬಿಗೆ ಹೋಗ್ಬೇಕಲ್ಲ. ಹೋಗ್ಬರ್ರಿ. ಓಕೆ, ಥ್ಯಾಂಕ್ಸ್. ನಿಮ್ಮ ಹೆಸರೇನು? ನಿತ್ಯ ಅವ್ರು ಏನು ಮಾಡ್ತಾ ಇದ್ದೀರಾ ನೀವು? ಇಂಜಿನಿಯರಿಂಗಾ? ಓಕೆ, ನೀವು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಓದಿದ್ದು? ನಾನು ಇಂಗ್ಲೀಷ್ ಮೀಡಿಯಮಾ? ಓಕೆ, ಏನಿಲ್ಲ. ಊಟ ಆಯ್ತು ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಡಿಡ್ ಯು ಹ್ಯಾವ್ ಯೋರ್ ಫುಡ್? ಓಯ್, ಸೂಪರ್, ಇಂಗ್ಲೀಷ್ ಸಕಾಲಾಗಿ ಬರುತ್ತೆ ಅವ್ರಿಗೆ. ಓಕೆ, ಇನ್ನೊಂದು, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಯಾಕೆ? ನಮ್ಮ ಅಪ್ಪನ ಕೇಳಲ್ಲ ಕ್ವೆಶ್ಚನ್. ಸರಿ, ಅಲ್ಲ ಬೇಡ, ಅವ್ರಿಗೆ ಕೇಳಿ, ನಮ್ಮ ಕ್ಯಾಮ್ರಾಮನ್ ಕೇಳಿ. ನಿಮ್ಮ ಅಪ್ಪ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಇವರು ಅವ್ರ ಅಪ್ಪಂಗೆ ಎಷ್ಟು? ಅಲ್ಲ, ನೀವು ಕೇಳಬೇಕು ಅವ್ರಿಗೆ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಂಬರಾ? ಟ್ರೈ ಮಾಡಿ. ವರ್ ಯು ಎಲ್ಡರ್ ಸನ್ ಆರ್? ಇಲ್ಲ, ಹಂಗೆ ಬರಲ್ಲ ಅದು. ನಂಬರ್ ಅಂತಾನೆ ಬರ್ತಿದೆ. ನಂಬರ್ ಅಲ್ಲ, ನಂಬರ್ ಬೇಡ, ನಾನು ಹಿಂಗೆ ಬಿಡ್ಬೇಕು. ಕನ್ನಡದಲ್ಲಿ ನಾನೇನು ಹೇಳಿದ್ನಲ್ಲ ಅದು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಹೇಳಕ್ಕಾಗ್ತಾ ಇಲ್ವಾ? ಟ್ರೈ ಮಾಡಿ. ಗೊತ್ತಾಗ್ತಿಲ್ಲ. ಸರಿ, ನೀವು ಟ್ರೈ ಮಾಡಿ, ಎಕ್ಸ್ಪ್ಲೇನ್ ಮಾಡಿ. ಗೂಗಲಲ್ಲಿ ಹುಡುಕಿ. ಹಾಯ್, ನಿಮ್ಮ ಹೆಸರೇನು? ಕೀರ್ತಿ ಅವರೇ, ನೀವೇನು ಮಾಡ್ತಾ ಇದ್ದೀರಾ? ಇಂಜಿನಿಯರಿಂಗಾ? ಓಕೆ, ನೀವು ಟ್ರೈ ಮಾಡಿ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಕೇಳಬೇಕು. ನಮ್ಮ ಕ್ಯಾಮ್ರಾಮನ್ಗೆ ಕೇಳಿ, ಪರವಾಗಿಲ್ಲ. ನಾನು ಯೋಚನೆ ಮಾಡ್ತೀನಿ ಇಂಗ್ಲೀಷಲ್ಲಿ. ಮಾಡಿ, ಟ್ರೈ ಮಾಡಿ. ಓಕೆ, ಊಟ ಆಯ್ತಾ ಅನ್ನಕ್ಕೆ? ಡಿಡ್ ಯು ಹ್ಯಾವ್ ಯೋರ್ ಫುಡ್? ಓಕೆ, ಇದು ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ? ಗೂಗಲಲ್ಲಿ. ಅಯ್ಯೋ ಯಪ್ಪ, ಅದು ಬೇರೆ ಥರ ಬಂದ್ಬಿಡುತ್ತೆ ಅರ್ಥ. ಅದೇನೋ ಹಂಗೆ ಬರ್ತಿದೆ. ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪನಿಗೆ ಅಂದಂಗೆ ಆಗ್ಬಿಡುತ್ತೆ. ಅದು ತಪ್ಪೆ. ಆ್ಯಕ್ಚುಲಿ ನಾನು ಕೇಳಿದ್ದೇನು ಗೊತ್ತಾ, ನಿಮ್ಮ ಅಪ್ಪನ ನೀನು ಎಷ್ಟೇ ಮಗ ಅಷ್ಟೇ. ಸ್ವಲ್ಪ ಸೆಂಟೆನ್ಸ್ಗಳನ್ನ ಕನ್ನಡನೇ ಹೇಳಿದ್ರೆ ಚಂದ. ಕರೆಕ್ಟಾಗಿ ಹೇಳಿದ್ರಿ ನೋಡಿ, ಅಷ್ಟೇ ವ್ಯತ್ಯಾಸ ಅಲ್ವಾ? ಬರಲ್ಲ, ಅಷ್ಟೇ ಏನಿಲ್ಲ. ಥ್ಯಾಂಕ್ ಯು ರೀ, ಇನ್ನೂ ತಮಾಷೆಗಳಿದೆ. ಓಕೆ, ಸೊ ಓಕೆ, ಒಂದು ಪದ ಯೂಸ್ ಮಾಡ್ತೀರಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಇದು ಹೇಳ್ತೀರಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್, ನೀವು ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್, ಥ್ಯಾಂಕ್ ಯು. ಬಾಯ್ ಬಾಯ್ ರೀ, ಬಾಯ್. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ಹಾಂ, ಶರಣ್ಯ. ಕನ್ನಡನಾ ನೀವು? ಇಲ್ಲ, ಇಂಗ್ಲೀಷ್, ಹಿಂದಿ? ಇಂಗ್ಲೀಷಾ? ಓಕೆ, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳಬೇಕು? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಹೇಳೋದು? What is he asking? ಒನ್ ಮಿನಿಟ್. ಹಿಂದಿ ಯು ನೋ ಹಿಂದಿ? ಇಂಗ್ಲೀಷ್ ನಾನೇ ಇಂಗ್ಲೀಷಲ್ಲಿ ಹೇಳ್ಬೇಕೀಗ. ನಾನೇ ಕಷ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಅಯ್ಯೋ, ಏನು ಹೇಳೋದಪ್ಪ ಈಗ? ಟು ಯುವರ್ ಫಾದರ್ ವಿಚ್ ಸನ್ ಯು ಆರ್, ಹೌ ಟು ಆಸ್ಕ್ ಇನ್ ಇಂಗ್ಲೀಷ್? आपका बाप को आपको कितना बेटे हो तुम? मतलब पहले वाला daughters or sons are there for your father? Sorry?
explain. It's okay. Tell. How many sons or daughters are there for your father? That is correct. How many children? No, I think that is. Okay, you try. How many children are there for your father? No, I think that is wrong, right? Then what's the right answer? Actually, no, that only nobody knows that. Okay. ಯಾರಿಗೂ Then ಗೊತ್ತಾ tell us. No answer. Even I don't have. That only I am asking you. Wait, I'll ask your friend. Hi. Hello. ನಿಮ್ಮ ಹೆಸರೇನು? ಪ್ರಿಯಾ. ಕನ್ನಡದವರಾ? ಹಾ, ಕನ್ನಡದವ್ರು. ಒಳ್ಳೆದಾಯ್ತು. ಓಕೆ. ನೀವೇನು ಓದ್ತಾ ಇರೋದು? ಇಂಜಿನಿಯರಿಂಗ್. ಇಂಜಿನಿಯರಿಂಗಾ? ಫೈನಲ್ ಇಯರಾ? ಇಲ್ಲ, ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್. ಓಕೆ. ಊಟ ಆಯ್ತು ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಹ್ಯಾಡ್ ಲಂಚ್. ಹ್ಯಾಡ್ ಲಂಚ್. ಓಕೆ. ಈಗ ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅನ್ನಕ್ಕೆ ಇಂಗ್ಲೀಷಲ್ಲಿ ಹೆಂಗೆ ಹೇಳಬೇಕು? ನೀವು ಕನ್ನಡದವರಾ? ಎಲ್ಲ ಕನ್ನಡದ. ಹೌದಾ? ಅಯ್ಯೋ, ನಾನೆಲ್ಲ ಹಿಂದಿಯವ್ರು ಅನ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ನೀವು ಹೇಳಿ, ಟ್ರೈ ಮಾಡಿ. ಇವಳು ಆನ್ಸರ್ ಮಾಡಿ. ನೀವು ಹೇಳಿ, ನೀವು ಟ್ರೈ ಮಾಡಿ. ನೀವು ಟ್ರೈ ಮಾಡಿ. ಓಕೆ. ಹಾಯ್, ನಿಮ್ಮ ಹೆಸರೇನು? ಪುಣ್ಯ ಅಂತ. ಪುಣ್ಯ. ಓಕೆ, ಈಗ ನೀವು ಹೇಳಿದ್ರೆ ನಮಗೆ ಪುಣ್ಯ ಬರುತ್ತೆ. ನೀವೇನು ಓದ್ತಾ ಇರೋದು? ಏನು ಓದ್ತಾ ಇರೋದು? ಸೆಕೆಂಡ್ ಇಯರ್. ಓಕೆ, ನೀವು ಟ್ರೈ ಮಾಡಿ. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಓಕೆ, ಊಟ ಆಯ್ತಾ ಅನ್ನಕ್ಕೆ? ಹ್ಯಾಡ್ ಲಂಚ್. ಹ್ಯಾಡ್ ಯೋರ್ ಲಂಚ್. ಓಕೆ, ಹಾಗೆ ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಷ್ಟೇ ಹೇಳಿ ಸಾಕು. ಟ್ರೈ ಮಾಡಿ. ಯಾಕೆ? ಅದೇನಿದೆ, ಈಸಿ, ಜಸ್ಟ್ ಅಷ್ಟೇ. ಟ್ರೈ ಮಾಡಿ. ಮೈ ಮೈಂಡ್ ಇಸ್ ಗೋಯಿಂಗ್ ಬ್ಲ್ಯಾಂಕ್. ಅದು ಟ್ರೈ ಮಾಡಿ. ಸಡನ್ ಆಗಿ ಕ್ವೆಶ್ಚನ್ ಕೇಳಿದ್ರೆ ಅದು ಏನು ಸರಿ, ಮೆಲ್ಲ ಕೇಳ್ತೀನಿ. ನಿಮ್ಮ ಅಪ್ಪನಿಗೆ ಹಾಯ್, ಶರ್ಲಿ. ಶರಣಿ, ನೀವೇನು ಮಾಡ್ತಾ ಇದ್ದೀರಾ? ನಾನು ಶರ್ಲಿ. ಇಂಜಿನಿಯರಿಂಗ್ ಸೇಮ್ ಇಂಜಿನಿಯರಿಂಗಾ? ಓಕೆ, ಶರ್ಲಿ ಅವರೇ. ಓಕೆ, ನೀವು ಟ್ರೈ ಮಾಡಿ. ಇಂಗ್ಲೀಷಲ್ಲಿ ಏನಿಲ್ಲ, ಸಿಂಪಲ್. ಓಕೆ, ಊಟ ಆಯ್ತು ಅನ್ನಕ್ಕೆ ಹ್ಯಾಡ್ ಯುವರ್ ಫುಡ್ ಅಂತೀವಿ, ಕರೆಕ್ಟ್ ಅಲ್ವಾ? ಹಾಗೆ ಇಂಗ್ಲೀಷಲ್ಲಿ ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಅದೇ ಥರನೇ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಫಾರ್ ಯೋರ್ ಡ್ಯಾಡ್ ವಿಚ್ ಸನ್ ಆರ್ ಡಾಟರ್ ಯು ಆರ್. ಅಯ್ಯೋ, ಅವಾಗ ರಾಂಗ್, ತಪ್ಪರ್ಥ ಬರುತ್ತಲ್ವಾ? ಹೌದಾ? ನಿಮ್ಮ ಅಪ್ಪನ ನೀನು ಯಾವ ನನ್ನ ಮಗ ಅಂದ್ರೆ ಅವ್ರ ಅಪ್ಪನೇ ಎಲ್ಲ ನನ್ನ ಹತ್ರ ಆಗ್ಬಿಡ್ತದು. ಓಕೆ, ಹಾಯ್, ನಿಮ್ಮ ಹೆಸರೇನು? ವೈಷ್ಣವಿ. ವೈಷ್ಣವಿ ಅವರೇ, ನೀವೇನು ಓದ್ತಾ ಇದ್ದೀರಾ? ಸೇಮ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್. ಓಕೆ, ಓಕೆ, ನೀವು ಟ್ರೈ ಮಾಡಿ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು. ವಿಚ್ ಸನ್ ಆರ್ ಡಾಟರ್ ಯು ಆರ್ ಅಂತಾನೆ ಕೇಳೋದು. ವಿಚ್ ಸನ್ ಅಂದ್ರೆ ಹಂಗಾರೆ ಅವ್ರ ಅಪ್ಪನೇ ಅಲ್ಲ ಅಂತಾನ ಅರ್ಥ? ಅಂದ್ರೆ ಹಂಗ್ ಬಂದ್ಬಿಡುತ್ತಲ್ವಾ? ಅರ್ಥ ಹಂಗೆ ಬರ್ತಾ ಇದೆ ತಾನೇ? ಸೊ ಅದಕ್ಕೆ ಕನ್ನಡದಲ್ಲಿ ಅರ್ಥ ತಗೊಂಡ್ರೆ ಹಾ, ಈಸಿ ಇದೆ. ಕನ್ನಡದಲ್ಲಿ ನಾವು ಸುಲಭವಾಗಿ ಹೇಳ್ಬೋದು. ನಿಮ್ಮ ಅಪ್ಪ ನೀನು ಎಷ್ಟೇ ಮಗ ಅಂದ್ರೆ ನನ್ನ ಎರಡನೇ ಮಗನ ಮೂರನೇ ಮಗನ ಅಂತ ಹೇಳ್ತಾರೆ ಅಲ್ವಾ? ಬಟ್ ಅದು ಆಗ್ತಾ ಇಲ್ಲ ನೋಡಿ. ಇದು ಇಂಗ್ಲೀಷ್ ಎಷ್ಟೋ ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಯಾರಿಗೂ ಬರ್ತದೆ, ಗೂಗಲಲ್ಲಿ ಹುಡುಗಿದ್ರು ಸಿಗ್ತಾ ಇಲ್ಲ, ಗೂಗಲ್ಗೆ ಗೊತ್ತಾಗ್ತಾ ಇಲ್ಲ. ನೀವೇ ಕಂಡಿದ್ದೀರಿ? ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿರೋದು. ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಅಂತ. ನೀವು ಟ್ರೈ ಮಾಡಿ. ಹಾಯ್, ನಿಮ್ಮ ಹೆಸರೇನು? ಸ್ನೇಹ. ನೀವು ಎದ್ಕೊಂಡ್ಬಿಟ್ರೆ? ಓಕೆ, ಸ್ನೇಹ ಅವರೇ, ನೀವೇನು ಇಂಜಿನಿಯರಿಂಗಾ? ನೀವು ಟ್ರೈ ಮಾಡಿ. ನೀವೇನು? ನಿಮ್ಮ ಅಪ್ಪ ನೀನು ಎಷ್ಟೇ ಮಗ ಅಂತ ಕೇಳಬೇಕು. ಫಾರ್ ಯುವರ್ ಸೇಮ್ ಆನ್ಸರ್ ಲೈಕ್ ಯು ಹೇಳಿ. ಫಾರ್ ಯುವರ್ ಸೇಮ್ ಆನ್ಸರ್ ಏನದು? ಫಾರ್ ಯುವರ್ ಸೇಮ್ ಆನ್ಸರ್ ಟ್ರೈ ಮಾಡಿ. ಓಕೆ, ಇನ್ನೊಂದು ಕೇಳ್ತೀನಿ, ಕನ್ನಡ ಪದನೇ. ಓಕೆನಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹೇಳಿ ನೋಡೋಣ. ಸಂಪಂಗಪ್ಪನ ಮರಿ ತ್ರೀ ಟೈಮ್ಸ್ ಹೇಳಿ ಸರ್. ಓಕೆ, ನನಗೆ ಹೋಗಿ ಟಂಗ್ ಟೆಸ್ಟ್. ಓಕೆ, ಹಾಂ, ಮತ್ತೆ ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪನ್ ಗಪ್ಪನ ಮಗ ಮರಿ ಸಂಪನ್ ಗಪ್ಪ. ಹಾ, ಕರೆಕ್ಟ್ ಹೇಳಿ. ಸಂಪನ್ ಗಪ್ಪನ ಮಗ ಬರೀ ಸಂಪನ್ ಗಪ್ಪ. ಬರೀ ಸಂಪಂಗಪ್ಪ ಅಲ್ಲ, ಸಂಪಂಗಪ್ಪ. ಸಂಪನ್ ಗಪ್ಪ. ಓಕೆ, ಅವರಿಗೆ ಇಲ್ಲ, ನೀವು ಟ್ರೈ ಮಾಡಿ. ಸಂಪನ್ ಗಪ್ಪನ ಮಗ ಬರೀ ಬರೀ ಅಲ್ಲ, ಮರಿ ಸಂಪಂಗಪ್ಪ. ಮರಿ ಸಂಪನ್ ಗಪ್ಪ ಆಗ್ಲಿಲ್ವಾ? ಓಕೆ, ನೀವು ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಅದು ಆಕ್ಚುಲಿ ಲೇಟ್ ಮಾಡಬಾರ್ದು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಹಿಂಗೆ ಹೇಳ್ಬೇಕು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್. ಓಕೆ, ನೀವು ಟ್ರೈ ಮಾಡಿ. ಯಾಕೆ? ಓಕೆ, ನಿಮ್ದು ಕ್ರಿಸ್ಮಸ್ ಇದೆ ಅಲ್ವಾ? ಓಕೆ, ಅಡ್ವಾನ್ಸ್ ವಿಶಸ್. ಮೇರಿ ಕ್ರಿಸ್ಮಸ್. ಮೇರಿ ಕ್ರಿಸ್ಮಸ್ ಟು ಎವ್ರಿವನ್. ಥ್ಯಾಂಕ್ ಯು. ಓಕೆ, ಹಾಯ್, ನೀವು ಟ್ರೈ ಮಾಡಿ. ನೀವು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್. ಹಾಯ್, ನೀವು ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗನ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್, ಚೆನ್ನಾಗಿ ಹೇಳಿದ್ರಿ. ನಿಮ್ಗೊಬ್ಬರಿಗೆ ಕನ್ನಡ ಬರಲ್ಲ ಅಲ್ವಾ? ಇಷ್ಟೊಂದು ಬರಲ್ವಾ? ಸರ್, ನೀವು ಟ್ರೈ ಮಾಡಿ. ಇಲ್ಲ, ಹಿಂಗೆ ಮಾಡಿ. ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ.
ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ. ಸೂಪರ್, ಥ್ಯಾಂಕ್ ಯು ಬಾಯ್, ಎಂಜಾಯ್ ಮಾಡಿ, ಹ್ಯಾವ್ ಎ ನೈಸ್ ಬೈ ಬೈ ಬೈ. ಹೆಸರೇನು? ಶಿವಾನಿ. ನಿಮ್ಮ ಹುಡುಗಿರೆಲ್ಲ ಮಾತಾಡ್ಸ್ಬಿಟ್ಟು ಹೋದ್ರು ಕಾಲೇಜವರು. ಓಕೆ, ಏನು ಮಾಡ್ತಾ ಇದ್ದೀರಾ? ಇಂಜಿನಿಯರಿಂಗ್. ಇಂಜಿನಿಯರಿಂಗಾ? ಓಕೆ, ನಿಮ್ಮ ಕನ್ನಡ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ? ಇಲ್ಲ, ಇಂಗ್ಲಿಷ್ ಮೀಡಿಯಮಾ? ಓಕೆ, ಊಟ ಆಯ್ತು ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಹ್ಯಾವ್ ಯು ಹ್ಯಾಡ್ ಯುವರ್ ಫುಡ್? ಹ್ಯಾಡ್ ಯುವರ್ ಫುಡ್ ಅಂತಾರೆ. ಓಕೆ, ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು. ನನಗೆ ಬರಲ್ಲ, ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಕೇಳಬೇಕಾ? ಹಾಂ. ಆರ್ ಯು ದ ಎಲ್ಡೆಸ್ಟ್ ಸನ್ ಆರ್ ಲೈಕ್? ಕರೆಕ್ಟಾ? ಹಾಂ, ಕರೆಕ್ಟಾ? ನಿಮ್ಮ ಅಪ್ಪ ನೀನು ಎರಡನೇ ಮಗನ ಮೂರನೇ ಮಗನ ಆಗ್ಬಿಡ್ತದ್ದು. ನಾನು ಕೇಳಿದ್ದು ಕನ್ನಡದಲ್ಲಿ ಇದೇ ಥರ ಅರ್ಥ ಬರಬೇಕು. ಅಂದರೆ ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ. ಅಪ್ಪಂಗೆ ನೀನು ಎಷ್ಟನೇ ಮಗ ಅಂತ ಕೇಳು. ಕನ್ಫ್ಯೂಸಾ? ಸರಿ, ಪರವಾಗಿಲ್ಲ ಬಿಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್, ಥ್ಯಾಂಕ್ ಯು ಬಾಯ್. ಕೀರ್ತನ. ನೀವು ಕನ್ನಡದವರಾ? ಹಾಂ, ನೀವು ಇಂಗ್ಲೀಷ್ ಮೀಡಿಯಮಾ ಕನ್ನಡ ಮೀಡಿಯಮ್ ಓದಿದ್ದು? ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಮ್ಮಾ? ಅಯ್ಯೋ, ಓಕೆ, ಪರವಾಗಿಲ್ಲ ಬಿಡಿ. ಓಕೆ, ಸ್ವಲ್ಪ ಆದ್ರೂ ಇಂಗ್ಲೀಷ್ ಬರುತ್ತಾ? ಹಾಂ, ಬರುತ್ತೆ. ಏನು ಓದ್ತಾ ಇದ್ದೀರಾ ನೀವು? ಫಸ್ಟ್ ಇಯರ್ ಇಂಜಿನಿಯರಿಂಗ್. ಫಸ್ಟ್ ಇಯರ್ ಇಂಜಿನಿಯರಿಂಗಾ? ಓಕೆ, ಏನಿಲ್ಲ. ಊಟ ಆಯ್ತು ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಹ್ಯಾಡ್ ಯುವರ್ ಲಂಚ್. ಹ್ಯಾಡ್ ಯುವರ್ ಲಂಚ್. ಓಕೆ, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅನ್ನಕ್ಕೆ ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತಾರೆ? ಹಾಂ, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು. ನಿಮ್ಮ ಅಪ್ಪ ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು. ಕೇಳೋದು ಇಟ್ ವಿಲ್ ಬಿ ಅಂದರೆ ಆಕ್ವರ್ಡ್ ಆಗಿ ಇರುತ್ತೆ. ಇಲ್ಲ, ಹಾಗೇನಿಲ್ಲ. ಇಲ್ಲ, ಕರೆಕ್ಟೇ. ಬಟ್ ಏನಂದರೆ ನಾವು ಕನ್ನಡದಲ್ಲಿ ಕೇಳಿದ್ವಿ, ಇಂಗ್ಲೀಷಲ್ಲಿ ಹೇಳೋಕ್ಕಾಗ್ತಾಯಿಲ್ಲ ಯಾರ ಕೈಲೂ. ನಿಮ್ಮ ಸ್ಟೂಡೆಂಟ್ ಸುಮಾರು ಜನ ಟ್ರೈ ಮಾಡಿದ್ರು, ಆಗಲಿಲ್ಲ. ನೀವು ಟ್ರೈ ಮಾಡಿ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ. ವಿಚ್ ಇನ್ ವಿಚ್ ಪೊಸಿಷನ್ ಆರ್ ಆಕ್ವರ್ಡ್ ಆಗಿದೆ ಇದು. ಹೌದಾ? ಈಸಿ, ಇಟ್ಸ್ ವೆರಿ ಈಸಿ. ಸರಿ, ನೀವು ಟ್ರೈ ಮಾಡಿ, ಅಷ್ಟೊಂದಕ್ಕೆ ಹೇಳ್ತೀನಿ. ಹಾಯ್, ಬನ್ನಿ ಈ ಕಡೆ ಬನ್ನಿ. ಹಾಯ್, ನಿಮ್ಮ ಹೆಸರೇನು? ವರ್ಷಿತಾ. ನೀವೇನು ಮಾಡ್ತಾ ಇದ್ದೀರಾ? ಬಿ. ನೀವು ಕನ್ನಡ ಮೇಡಮ್ ಇಂಗ್ಲೀಷ್ ಮೀಡಿಯಂ ಓದಿದ್ದು? ಇಂಗ್ಲೀಷಾ? ಓಕೆ, ಊಟ ಆಯ್ತು ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಹ್ಯಾಡ್ ಯುವರ್ ಲಂಚ್. ಹ್ಯಾಡ್ ಯುವರ್ ಲಂಚ್. ಓಕೆ, ಈಗ ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಕೇಳಬೇಕು, ಹೆಂಗೆ ಕೇಳೋದು? ನಿಮ್ಮ ಅಪ್ಪಂಗೆ ಎಷ್ಟನೇ ಮಗ? ಹಾಂ, ಹೌದು. ಫಾರ್ ಯುವರ್ ಫಾದರ್. ಹಾಂ, ಫಾರ್ ಯುವರ್ ಫಾದರ್ ಆ್ಯಂಡ್ ಮದರ್. ಟ್ರೈ ಮಾಡಿ. ಫಾರ್ ಫಾದರ್. ನಿಮ್ಗೆ ಗೊತ್ತಾ ಆನ್ಸರು? ಗೂಗಲಲ್ಲೂ ಸಿಗ್ತಾ ಇಲ್ಲ ರೀ. ಟ್ರೈ ಮಾಡ್ತೀರಾ? Like we can ask which child you are, like ಹಾಂ, in a number wise we can ಹಂಗೆ ask. ಕೇಳ್ಬೋದು. ಬಟ್ ಆ ಥರ ಹೆಂಗರು ಆ ಥರ ಕೇಳ್ಬೋದು. ಹೌದಲ್ಲ? ಬಟ್ ಹೆಂಗಂದ್ರೆ ನೋಡಿ, ಈಗ ಆ ಥರ ಕೇಳ್ಬೋದು ನೀವು ಕೇಳೋ ಪ್ರಕಾರ. ಬಟ್ ನಾನು ಹೇಳಿದ್ದು ಅರ್ಥ ಆಯ್ತಲ್ವ ಕನ್ನಡದಲ್ಲಿ? ನಿಮ್ಮಪ್ಪ ನೀನು ಎಷ್ಟೇ ಮಗ ಅಂತ ಬೇಕು. ನಾನು ನಿಮ್ಮಪ್ಪ ನೀನು ಒಂದನೇ ಮಗನೋ ಎರಡನೇ ಮಗನೋ ಅಂತ ಕೇಳಿಲ್ಲ. ಕರೆಕ್ಟ್ ಅಲ್ವಾ? ಇಂಗ್ಲೀಷಲ್ಲಿ ಹೆಂಗೆ ಬರುತ್ತೆ? ಹೆಂಗೆ ಸಾಧ್ಯ? ಕರೆಕ್ಟ್ ಅಲ್ವಾ? ಹೌದು. ಸಿಗ್ತಾ ಇಲ್ಲ. ನಿಮ್ದು ಯಾವ ಊರು ಆ್ಯಕ್ಚುಲಿ? ರಾಜನಕುಂಟೆನ? ಇಲ್ಲಿಯವರೇನಾ? ನಾನು ಉಡುಪಿನ ಮಂಗಳೂರು ಅನ್ಕೊಂಡೆ. ನೀವು ಇಲ್ಲ ಇಲ್ಲೇವ್ರೆ. ಗೊತ್ತಾಗ್ಲಿಲ್ವಾ? ಯಾರಿಗೂ ಸಿಗ್ತಾ ಇಲ್ಲ. ನಿಮಗೆ ಸಿಕ್ತಾ? ನನಗೆ ಸಿಕ್ಕಿಲ್ಲ, ಅದಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ ನಾನು. ಇಲ್ಲ, ನಮಗೂ ಸಿಗ್ತಾ ಇಲ್ಲ. ನಮಗೂ ಸಿಗ್ತಾ ಇಲ್ಲ, ಯಾರಿಗೂ ಸಿಕ್ಕಿಲ್ಲ. ಆ್ಯಕ್ಚುಲಿ ಇನ್ನೋರ್ಗೂ ಯಾರಿಗೂ ಸಿಕ್ಕೇ ಇಲ್ಲ. ಗೂಗಲ್ ಕೇಳೋದಲ್ಲ. ಇಲ್ಲ, ಬೇರೆ ಕೇಳ್ತೀನಿ. ಓಕೆನಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಇದು ಹೇಳ್ತೀರಾ? ಓಕೆ, ಒಂದು 3 ಟೈಮ್ಸ್ ಹೇಳಿ. ಸಂಪಂಗಪ್ಪನ ಮರಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್. ಓಕೆ, ನೀವು ಟ್ರೈ ಮಾಡಿ. ಸಂಪಂಗಪ್ಪನ ಮರಿ ಮಗ ಸಂಪಂಗಪ್ಪ. ಸಂಪಂಗಪ್ಪನ ಮರಿ ಮಗ ಸಂಪಂಗಪ್ಪ. ಅಲ್ಲಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮರಿ ಮಗ ಅಲ್ಲಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಕರೆಕ್ಟ್. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್. ಹಾಯ್, ನಿಮ್ಮ ಹೆಸರೇನು? ಪಲ್ಲವಿ. ಈ ಕಡೆ ಬನ್ನಿ ಪಲ್ಲವಿ ಅವರೇ. ಏನು ಮಾಡ್ತಾ ಇದ್ದೀರಾ ನೀವು? MBA. MBAನಾ? ಓಕೆ, ನೀವು ಇಂಗ್ಲೀಷ್ ಮೀಡಿಯಮಾ ಕನ್ನಡ ಮೀಡಿಯಂ ಓದಿ? ಇಂಗ್ಲೀಷ್ ಮೀಡಿಯಂ. ಇಂಗ್ಲೀಷ್ ಮೀಡಿಯಮಾ? ಓಕೆ, ಇಂಗ್ಲೀಷ್ ಬರುತ್ತಂಗಾರೆ. ಸೊ ಓಕೆ, ಊಟ ಆಯ್ತು ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಡಿಡ್ ಯು ಹ್ಯಾವ್ ಎ ಫುಡ್? ಫುಡ್ ಅಂತಾರ. ಓಕೆ, ಈಗ ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಅರ್ಥ ಆಗಿಲ್ಲ ಕ್ವೆಶ್ಚನ್. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು. ಫಾರ್ ಯುವರ್ ಫಾದರ್. ನಿಮ್ಮ ಸ್ಟೂಡೆಂಟ್ಸ್ ಯಾರು ಹೇಳಿಲ್ಲ. ನೀವು ಟ್ರೈ ಮಾಡಿ. ಬನ್ನಿ ಮೇಡಮ್. ಪ್ಲೀಸ್. ಇದನ್ನ ಅಪ್ಲೋಡ್ ಮಾಡ್ತೀರಾ ನೀವು? ತೊಂದರೆ ಇಲ್ಲ. ಇಟ್ಸ್ ಓಕೆ. ಇಟ್ಸ್ ಅ ಕಾಮಿಡಿ ಪ್ರೋಗ್ರಾಮ್. ಯಾರು ಹೇಳಿಲ್ಲ, ಇನ್ನೋರು ಯಾರ ಕೈಲಿ ಹೇಳಕ್ ಆಗ್ತಾ ಇಲ್ಲ. ಇಟ್ಸ್ ಓಕೆ.
ಆ್ಯಕ್ಚುಲಿ ಏನು ಗೊತ್ತಾ, ಕನ್ನಡದಲ್ಲಿ ನಾವು ಈಸಿಯಾಗಿ ಏನು ಬೇಕಾದ್ರೂ ಮಾತಾಡ್ಬೋದು, ಬಟ್ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದಿಲ್ಲ, ತುಂಬ ಕಷ್ಟ ಇದೆ. ಕರೆಕ್ಟ್ ಅಲ್ವಾ? ನೀವು ಟ್ರೈ ಮಾಡಿ ನೋಡಿ. ಊಟ ಆಯ್ತು ಅನ್ನೋಕ್ಕೆ ಈಸಿಯಾಗಿ ಹೇಳಿಬಿಟ್ರಿ ಅಲ್ವಾ? ಸೊ ಇದನ್ನು ಹೇಳಿ, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ. ಆಮೇಲೆ ಕೆಲವ್ರು ನಿಮ್ಮ ಹುಡುಗಿರು ಟ್ರೈ ಮಾಡಿದ್ರು, ಫಾರ್ ಯುವರ್ ಫಾದರ್ ಎಲ್ಡರ್ ಸನ್ ಯಂಗರ್ ಸನ್ ಹಿಂಗಂತ ಹಿಂಗೆ ಕೇಳಿದ್ರು. ಹಂಗೆ ಬರೋದಿಲ್ಲ ಅದು ಆ್ಯಕ್ಚುಲಿ. ಇವಾಗ ಕನ್ನಡದಲ್ಲಿ ಅದನ್ನು ಹೇಳಿದ್ರೆ ನಾವು ನಿಮ್ಮ ಅಪ್ಪ ನಿನ್ನ ಮೊದಲನೇ ಅವನ ಎರಡನೇ ಮಗನ ಅಂತ ಆಗ್ಬಿಡುತ್ತೆ ಅಲ್ವಾ? ಅದು ಫಾರ್ ಯೋರ್ ಫಾದರ್ ಹೌ ಮೆನಿ, ಅದು ಬರ್ತಾ ಇಲ್ಲ, ರಾಂಗ್ ಬರ್ತಾ ಇದೆ. ಅದಕ್ಕೆ ಎಲ್ಲ ಸಿಕ್ಕಾಕೊಳ್ತಾ ಇದ್ದಾರೆ, ತೊಂದರೆ ಇಲ್ಲ. ಓಕೆ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಇದನ್ನ ಹೇಳ್ತೀರಾ ಇಂಗ್ಲಿಷ್ ಅಲ್ಲ, ಕನ್ನಡದಲ್ಲಿ? ಅಯ್ಯೋ ಬೇಡ ಬೇಡ ಬೇಡ, ಸಂಪಂಗಪ್ಪನ ಮಗ ಮರಿ ಇದು ಒಳ್ಳೆ ಇದು ಕೊಟ್ರೆ ನಮಗೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಇದನ್ನ ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಎಲ್ಲೂ ಸಿಕ್ಕಾಕೊಳ್ತಾ ಇದ್ದೀರಾ? ಟ್ರೈ ಮಾಡಿ. ಸಂಪಂಗಪ್ಪ ಮಗ ಮರಿ ಸಂಪಂಗಪ್ಪ. ಸೂಪರ್, ಥ್ಯಾಂಕ್ ಯು. ಬಾಯ್ ರೀ, ಬಾಯ್ ಬಾಯ್, ಥ್ಯಾಂಕ್ ಯು. ಹೆಸರೇನು? ಸನ್ನಿಧಿ. ಸನ್ನಿಧಿ ಅವ್ರು ಏನು ಮಾಡ್ತಾ ಇದ್ದೀರಾ ನೀವು? BMS ಅಲ್ಲಿ ಓದ್ತಿದ್ದೀನಿ. BMS, ಓಕೆ. ಏನು ಓದ್ತಾ ಇದ್ದೀರಾ? ನಾನು ಇಂಜಿನಿಯರಿಂಗ್. ಓಕೆ, ನೀವು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಓದಿದ್ದು? ಇಂಗ್ಲೀಷ್ ಮೀಡಿಯಮಾ? ಓಕೆ. ಊಟ ಆಯ್ತು ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? Did you had your lunch? ಲಂಚ್ ಅಂತಾರೆ, ಕರೆಕ್ಟ್. ಓಕೆ. ಸೊ ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? What? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತಾರೆ? Are you the first child to your parents? ಕರೆಕ್ಟ್ ಅದು. ನಿನ್ನ ಪಪ್ಪನಿಗೆ ಫಸ್ಟ್ ಚೈಲ್ಡ್ ನೀನು ಹಂಗೆ ಕೇಳಬೇಕಾ? ಬಟ್ ಇಲ್ಲ, ನಾನು ಹೇಳೋ ಥರ ಕನ್ನಡದಲ್ಲಿ ಅದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ನಿಮ್ಮ ಇಲ್ಲ, ನಂಗೆ ಗೊತ್ತಿಲ್ಲ, ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಸುಮಾರು ಜನ ಟ್ರೈ ಮಾಡಿದ್ರು, ಆಗಲಿಲ್ಲ. ನೀವೇನು ಹೇಳಿದ್ರಿ? ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ? ಹಲೋ, ಎಕ್ಸ್ಕ್ಯೂಸ್ ಮೀ, ಗೂಗಲಲ್ಲಿ ಹುಡುಕ್ತಾ ಇದ್ದೀರಾ? ನಿಮ್ಮ ಫ್ರೆಂಡ್ ಕನ್ನಡ ಬರ್ತಾ ಅವ್ರಿಗೆ? ಕನ್ನಡದವರಾ? ಕರ್ಕೊಂಡು ಬರಲ್ಲ? ಬನ್ನಿ ಬನ್ನಿ ಬನ್ನಿ. ಹಾಯ್, ನೀವು ಕನ್ನಡದವರಾ? ನಾನು ಯಾರೋ ಫಾರಿನರ್ಸ್ ಅನ್ಕೊಂಡ್ಬಿಟ್ಟೆ. ಓಕೆ, ನಿಮ್ಮ ಹೆಸರೇನು? ಪೂಜಾ. ಪೂಜಾ ಅವ್ರು ನೀವೇನು ಮಾಡ್ತಾ ಇದ್ದೀರಾ? ಇವಾಗ BMS IT ಅಲ್ಲಿ ಇಂಜಿನಿಯರಿಂಗಾ? CS. ಓಕೆ, ಏನಿಲ್ಲ ರೀ, ನಾನು ಏನು ಕೇಳಿದೆ ಗೊತ್ತಾ ಪ್ರಶ್ನೆ? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೇಳಬೇಕು. ಹೆಂಗೆ ಹೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಕೇಳಬೇಕು. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಯಾಕೆ ಕನ್ಫ್ಯೂಸ್ ಆಯ್ತು? ತುಂಬಾ ಜನ ಆಗಿದ್ದಾರೆ, ನೀವು ಒಬ್ಬರೇ ಅಲ್ಲ, ತುಂಬಾ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ಈಸಿ ಅಂದ್ರೆ ಪ್ರತಿಯೊಂದು, ಈಗ ಏನೋ ಒಂದು ಹೇಳ್ಬೋದು, ಎಲ್ಲೋ ಸೊಲ್ಯೂಷನೇ ಇಲ್ಲ ಅದಕ್ಕೆ. ಗೂಗಲಲ್ಲೂ ಸಿಗ್ತಾ ಇಲ್ಲ ಅದಕ್ಕೆ ಆನ್ಸರು, ಯಾಕಂದ್ರೆ ನಾವು ಕನ್ನಡದಲ್ಲಿ ಏನು ಹೇಳ್ತೀವೋ ಅದು ಇಂಗ್ಲೀಷಲ್ಲಿ ಸಿಗ್ತಾ ಇಲ್ಲ. ಇಟ್ಸ್ ತುಂಬಾ ಕಷ್ಟದ ಕೆಲಸ. ಓಕೆ, ಟ್ರೈ ಮಾಡಿ. ನೀವು ಗೂಗಲಲ್ಲೂ ಸಿಗಲ್ಲ ನಿಮಗೆ. ಓಕೆ, ಸರಿ, ಈಗ ನೀವು ಎಲ್ಲಿ ಹೋಗ್ತಾ ಇದೆಯಾ ಅನ್ನಕ್ಕೆ ಹೆಂಗೆ ಹೇಳ್ತೀರಿ ಇಂಗ್ಲೀಷಲ್ಲಿ? ವೇರ್ ಆರ್ ಯು ಗೋಯಿಂಗ್? ನೋಡಿ, ಈಸಿ. ಕನ್ನಡದಲ್ಲಿ ಹೇಳಿದ್ದೇನೆ, ಇಂಗ್ಲೀಷಲ್ಲಿ ಹೇಳ್ಬಿಟ್ರಿ, ಕರೆಕ್ಟ್ ಇದೆ, ಎರಡು ಪದ ಅಲ್ವಾ? ಹಾಗೆ ಈ ಪದನ ಹೇಳಿ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ, ಅಷ್ಟೇ ನಂಗೆ ಬೇಕಾಗಿರೋದು. ಈಗ ಕೆಲವರು ಏನು ಹೇಳಿದ್ರು ಗೊತ್ತಾ? ಟು ಯುವರ್ ಫಾದರ್ ಎಲ್ಡರ್ ಸನ್ ಯಂಗರ್ ಸನ್, ಅದು ತಪ್ಪಾಗ್ಬಿಡುತ್ತೆ ಅರ್ಥ. ಅವಾಗ ನಿಮ್ಮ ಅಪ್ಪ ನೀನು ಎರಡನೇವನೋ ಮೂರನೇವನೋ ಹಂಗಾಗ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಅರ್ಥ ಅಲ್ವಾ? ಸೊ ಇದನ್ನ ಹೇಳೋಕ್ಕಾಗ್ತಾ ಇಲ್ಲ ಯಾರ ಕೈಲೂ. ನೀವು ಟ್ರೈ ಮಾಡಿ, ನೀವು ಸ್ವಲ್ಪ ಫಾರಿನವ್ರ ಥರ ಇದ್ದೀರ, ಟ್ರೈ ಮಾಡಿ. ಇಲ್ಲ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ. ಹೌದಾ? ಯಾರ ಕೈಲೂ ಆಗ್ತಾ ಇಲ್ಲ. ಏನು ಮಾಡೋದು ಇವಾಗ? ಸೊಲ್ಯೂಷನ್ ಇಲ್ಲ, ಗೂಗಲ್ ಹತ್ರನೂ ಸೊಲ್ಯೂಷನ್ ಇಲ್ಲ. ಏನು ನೀವು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಕೇಳಿ ನೋಡಿ. ಓಕೆ, ಕನ್ನಡ ಬರ್ತಲ್ಲ, ಸೊ ಇನ್ನೊಂದು ಕೇಳ್ಬಿಡ್ತೀನಿ. ಓಕೆನಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಇದು ಹೇಳ್ತೀರಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್. ನೀವು? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್, ಥ್ಯಾಂಕ್ ಯು. ಓಕೆ, ನೀವು ಟ್ರೈ ಮಾಡಿ, ಸಿಗಲ್ಲ ನಿಮಗೆ. ಇದು ಫ್ರೀಡಮ್ TV ಕನ್ನಡ. ಹಾಯ್. ಓಡ್ಬೇಡ್ರಿ, ಇವರೆಲ್ಲ ಮಾತಾಡಿಸ್ಲಿಲ್ವಾ? ಹಾಯ್, ನಿಮ್ಮ ಹೆಸರೇನು? ನೀವು? ಸೃಷ್ಟಿ. ನೀವು ಏನು ಮಾಡ್ತಾ ಇದ್ದೀರಾ? ಕಾಲೇಜಲ್ಲಿ ಓದ್ತಿದ್ದೀವಿ. ಏನು ಓದ್ತಾ ಇದ್ದೀರಾ? ಇಂಜಿನಿಯರಿಂಗ್. ಓಕೆ, ನೀವು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓದಿದ್ದು? ಇಂಗ್ಲೀಷಾ? ಓಕೆ, ಊಟ ಆಯ್ತು ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಹ್ಯಾವ್ ಯು ಹ್ಯಾಡ್ ಯೋರ್ ಫುಡ್? ನಿಮಗೆಲ್ಲ ಬರ್ತಾ ಇದೆ, ಮತ್ತೆ ನಾನು ಹೇಳಿದ ಕನ್ನಡದಲ್ಲಿ ಇವಳಿಗೆ ಅರ್ಥ ಆಗುತ್ತೆ, ಆದರೆ ಇವಳು ಹೇಳಕ್ಕಾಗಲ್ಲ. ಓಕೆ, ಇಂಗ್ಲೀಷ್ ಬಂದರೆ ಓಕೆ. ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು. ಇವಳು ಹೇಳ್ತಾಳೆ. ನೀವು ಹೇಳಿ. ಇಂಗ್ಲೀಷಲ್ಲಿ ಹೇಳಿ. तुम्हारे बाप का तुम कितने नंबर औलाद हो? ಹಾಂ, ಕರೆಕ್ಟ್. ಸಖತ್ತಾಗಿ ಮಾತಾಡ್ತೀರಾ ನೀವು. ಹಿಂದಿನ ಬರ್ತಾ ನಿಮಗೆ? first daughter. ಅಲ್ಲ, I don't need to answer. Okay, I have to translate. English. So what is the order of your order? How what order? वो भी गलत है. That is also wrong. Which number kid of your father are you? No, that is also wrong actually. Number what is also it wrong. anyways? Actually you have to explain same. ನಾನು ಕನ್ನಡದಲ್ಲಿ ಏನು ಹೇಳ್ತೀನಲ್ವಾ ಅದನ್ನೇ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಯಾರ ಕೈಲೂ ಆಗ್ತಾ ಇಲ್ಲ, ಗೂಗಲಲ್ಲೂ ಸಿಗ್ತಾ ಇಲ್ಲ ಆನ್ಸರ್ ಅದಕ್ಕೆ.
But could you tell ಇನ್ನೊಂದ್ಸರಿ ಹೇಳಿ ಕ್ವೆಶ್ಚನ್ ನೋಡೋಣ. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ? ಬಟ್ ಹಿಂದಿಯಲ್ಲಿ ಸಖತ್ತಾಗಿ ಟ್ರಾನ್ಸ್ಲೇಟ್ ಮಾಡೋದಲ್ಲ, ಹಿಂದಿ ಹೆಂಗೆ ಬರುತ್ತೆ ನಿಮಗೆ? ನಾನು ಒಡಿಸ್ಸಾದವಳು ಬಟ್ ಇಲ್ಲೇ ಹುಟ್ಟಿದ್ ಬೆಳೆದಿದ್ದು ಅದಕ್ಕೆ ಬರುತ್ತೆ ಎಲ್ಲ. ಸೂಪರ್, ನೀವು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಗೊತ್ತಾ? ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡ್ತೀರಾ. ಆನ್ಸರ್ ಗೊತ್ತಿಲ್ಲ. ಗೊತ್ತಿಲ್ವಾ? ನಿಮಗೂ ಗೊತ್ತಿಲ್ವಾ? ಗೊತ್ತಿಲ್ಲ. ಅವ್ರಿಗೆ ಹೇಳ್ತಾ ಹೋಗಿ ಆಯ್ತಾ? ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್. ಅನ್ನೋದಾತ್ರೆ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಡ್ತೀರಾ ಅನ್ಕೊಳ್ತೀನಿ. ಹೀಗೆ ಹಲವಾರು ಪ್ರಶ್ನೆಗಳು ತೊಗೊಂಬಂದು ನಿಮ್ಮ ನಗ್ಸೋ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಫ್ರೀಡಮ್ ಟಿವಿ ಮೇಲೆ ಇರಲಿ, ನನ್ನಂಥ ಚಿಕ್ಕ ಕಲಾದ ಮೇಲೆ ಇರಲಿ. ಹೊಟ್ಟು ಬರ್ತೀನಿ. ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸೋನಿಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.